ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ವಿಟ್ಜರ್ಲೆಂಡ್ನಿಂದ ಒಡೂಸ್ಗೆ ಬಂದು ಅಲ್ಲಿಂದ ನಾವು ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ಈ ಯುರೋಪ್ ಟ್ರಿಪ್ನಲ್ಲಿ ಸುಮಾರು ಸುರಂಗ ಮಾರ್ಗದಲ್ಲಿ ನಾವು ಸಂಚಾರ ಮಾಡಿದ್ದೀವಿ. ಈಗ ನಾವು ಹೋಗ್ತಿರೋದು ಗತಾರ್ಡ್ ರಸ್ತೆ ಸುರಂಗ ಮಾರ್ಗ. ಇದು ಸುಮಾರು 16.9 ಕಿಲೋಮೀಟ್ರು ಉದ್ದ ಇದೆ. ಇದು ಸ್ವಿಟ್ಜರ್ಲೆಂಡ್ನ ಅತ್ಯಂತ ಉದ್ದ ಸುರಂಗ ಮಾರ್ಗ. ಇದು ತುಂಬ ಸುರಕ್ಷಿತ ವ್ಯವಸ್ಥೆಗಳಿರೋ ಅಂಥ ಸುರಂಗ ಮಾರ್ಗ. 2001ರಲ್ಲಿ 2 ಟ್ರಕ್ಗಳ ಮಧ್ಯೆ ಅಪಘಾತ ಆಗಿ ಬೆಂಕಿ, ಹೊಗೆ ಮತ್ತು ಗ್ಯಾಸ್ ಲೀಕೇಜ್ನಿಂದ ತುಂಬ ಅನಾಹುತ ಆಗಿ 11 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರಂತೆ. ಇಲ್ಲಿ 2001ರಲ್ಲಿ ಒಂದು ದೊಡ್ಡ ಅನಾಹುತ ಆಗುತ್ತೆ. 2 ಟ್ರಕ್ಗಳ ಮಧ್ಯೆ ಆಕ್ಸಿಡೆಂಟ್ ಆಗಿ ತುಂಬ ಬೆಂಕಿ, ಗ್ಯಾಸ್ ಲೀಕೇಜ್ ಎಲ್ಲ ಆಗಿ ಸುಮಾರು 11 ಜನ ಪ್ರಾಣ ಕಳ್ಕೊತಾರೆ. ಆಗ ಅಲಾರಾಮ್ ಸಿಸ್ಟಮ್ ಎಲ್ಲ ಫೇಲ್ಯೂರ್ ಆಗಿದ್ದರಿಂದ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಲೇಟ್ ಆಗುತ್ತೆ. 11 ಜನ ಉಸಿರುಗಟ್ಟಿ ಅಲ್ಲಿಂದ ರಕ್ಷಣೆ ಪಡೀಲಿಕ್ಕೆ ಆಗದಲ್ಲೇ ಸತ್ತೋಗ್ಬಿಡ್ತಾರೆ. ಈ ಸುರಂಗನ ಆಗ 2 ತಿಂಗಳ ಕಾಲ ಕ್ಲೋಸ್ ಮಾಡ್ತಾರೆ. ಇಲ್ಲಿ ಎಲ್ಲ ಸ್ವಚ್ಛ ಮಾಡಿ ಇದ್ರ ವ್ಯವಸ್ಥೆಗಳನ್ನ ಇಂಪ್ರೂವ್ ಮಾಡ್ತಾರೆ. ಅಲಾರಾಮ್ ಸಿಸ್ಟಮ್ಗಳನ್ನೆಲ್ಲ ಇಂಪ್ರೂವ್ ಮಾಡಿ ಹೊರಗಡೆ ಸಂಪರ್ಕಕ್ಕಾಗಿ ಟೆಲಿಫೋನ್ಗಳು ಮತ್ತು ನಿರ್ಗಮನಕ್ಕೆ ಅಂದರೆ ತುರ್ತು ನಿರ್ಗಮನದ ವ್ಯವಸ್ಥೆಗಳನ್ನ ಮಾಡ್ತಾರೆ. ಇಲ್ಲಿ ಸಂಚರಿಸೋ ವಾಹನಗಳ ಸ್ಪೀಡ್ ಲಿಮಿಟು ಪರ್ ಅವರ್ಗೆ 80 ಕಿಲೋಮೀಟ್ರ್ ಇರಬೇಕು. ಈ ಸುರಂಗನ ವೆಹಿಕಲ್ಗಳು 13 ನಿಮಿಷದಲ್ಲಿ ದಾಟ್ತವೆ. ಇದು ನಮಗೆ ಸ್ವಿಟ್ಜರ್ಲೆಂಡ್ನಿಂದ ಆಸ್ಟ್ರಿಯಾಗೆ ಹೋಗೋ ದಾರಿನಲ್ಲಿ ಸಿಕ್ಕತ್ತೆ. ನಿದ್ದೆ ಆಯ್ತಾ ಒಂದು ಬಸ್ಸಲ್ಲಿ ನಿದ್ದೆನೇ ಬರಲ್ಲ ಅಂತಿದ್ರಿ. ಇಷ್ಟೊತ್ತು ಬರ್ಕೆ ಹೊಡ್ಕೊಂಡು ನಿದ್ದೆ ಮಾಡಿದೆ. ಒಂದು ಗುಂಡಿಗೂ ಏನೂ ಇಲ್ಲ. ಬಸ್ ಒಂದು ಸ್ವಲ್ಪನೂ ಶೇಕ್ ಆಗಲ್ಲ. ಏರೋಪ್ಲೇನ್ ಆದರೂ ಶೇಕ್ ಆಗುತ್ತೆ, ಇದು ಶೇಕ್ ಆಗಲ್ಲ ಅಲ್ಲ. ರೋಡ್ ತುಂಬ ಚೆನ್ನಾಗಿದೆ. ಹಿಂದೆ ಕೂತ್ಕೊಂಡ್ರು ಅಷ್ಟೇ, ಮುಂದೆ ಕೂತ್ಕೊಂಡ್ರು ಅಷ್ಟೇ, ಎಲ್ಲಿ ಕೂತ್ಕೊಂಡ್ರು ಅಷ್ಟೇ. ನಮ್ಮ ಬಸ್ಗಳಲ್ಲಿ ಹಿಂದೆ ಕೂತ್ಕೊಂಡ್ರಿ ಎತ್ತಾಕತ್ತೆ ಅಂತ ಹೇಳಿ ನಾವು ಹಿಂದೆ ಕೂತ್ಕೊಂಡಂಗಾಗಲ್ಲ. ಇಲ್ಲಿ ಎಲ್ಲಿ ಕೂತ್ಕೊಂಡ್ರಲ್ಲ. ರೋಡ್ ಚೆನ್ನಾಗಿದೆ. ರೋಡ್ ಚೆನ್ನಾಗಿದೆ. ಅಲ್ಲಿ ಫೋನ್ ಹಚ್ಕೊಂಡು ಇದೆ, ಹಾಳಾಗಿಲ್ಲ, ಏನೇನು ಏನು ಅಂತ. ಈಗ ನಾವು ಭೇಟಿ ಕೊಡ್ತಿರೋದು ಸ್ವರೋಸ್ಕಿ ಕ್ರಿಸ್ಟಲ್ ವರ್ಲ್ಡ್ಗೆ. ಇದು ಪೂರಾ ಹುಲ್ಲಿನಿಂದ ಮಾಡಿದ್ದಾರೆ. ಕಣ್ಣುಗಳು ಸ್ಫಟಿಕದಿಂದ ಇದೆ. ಜಲಪಾತದ ಥರ ಯಾವಾಗಲೂ ನೀರು ಇಲ್ಲಿ ಸುರಿತಾ ಇರುತ್ತೆ. ಇಲ್ಲಿ ಸುಮಾರು ಇಂಡಿಯನ್ ಮೂವೀಸು ಶೂಟ್ ಆಗಿದೆ. ಪಿಕ್ಚರ್ಗಳಲ್ಲಿ ಈ ಜಾಗನ ನೋಡಿರ್ತೀವಿ. ಹಾಡುಗಳ ಶೂಟಿಂಗ್ ಎಲ್ಲ ಇಲ್ಲಿ ತುಂಬ ಆಗಿದೆ. ಇದ್ರ ಪಕ್ಕದಲ್ಲಿ ಎಂಟ್ರಿ ಇದೆ. ಅಂದರೆ ಸುಮಾರು ಒಂದು ಕಿವಿಯಿಂದ ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಇನ್ನೊಂದು ಕಿವಿ ಮೂಲಕ ಆಚೆ ಬರೋ ಆ ಥರ ವ್ಯವಸ್ಥೆ ಇದೆ. ಇದ್ರ ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ನಾವು ಇದರೊಳಗಡೆ ಮೊದಲು ಭೇಟಿ ಕೊಟ್ಟಿದ್ದು ಒಂದು ಐಸ್ಲ್ಯಾಂಡಿಗೆ. ನಮ್ಮ ಮನೆ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿ ಇಲ್ಲೆಲ್ಲ ಐಸ್ನಲ್ಲಿ ಗುಹೆ ಮತ್ತು ಮರಗಳು, ಕ್ರಿಸ್ಮಸ್ ಟ್ರೀಗಳು ಆ ಥರ ಎಲ್ಲ ಮಾಡಿದ್ದಾರೆ. ಒಳಗಡೆ ತುಂಬ ಕೋಲ್ಡ್ ಇತ್ತು. ಇಲ್ಲಿ ಕೃತಕವಾಗಿ ಸ್ನೋ ಫಾಲಿಂಗ್ ಆಗ್ತಾ ಇರುತ್ತೆ. ಆದರೆ ನಮ್ಗೆ ಆ ಥರ ಫೀಲಿಂಗ್ ಬರಲ್ಲ. ನಾವು ಪ್ರಕೃತಿನಲ್ಲಿ ಅಂದರೆ ಸ್ನೋ ಫಾಲಿಂಗ್ ಆಗೋ ಜಾಗದಲ್ಲೇ ನಿಂತಿದ್ದೀವಿ ಅನ್ನೋಷ್ಟು ಫೀಲ್ ಬರ್ತಾ ಇರುತ್ತೆ.
17 ವಿಭಾಗಗಳಲ್ಲಿ ಬೇರೆ ಬೇರೆ ಥರದ ಎಕ್ಸಿಬಿಷನ್ಸ್ ಇದೆ. ಇದೆಲ್ಲ ಗಾಜುಗಳನ್ನು ಕತ್ತರಿಸಿ ಡೈಮಂಡ್ ಶೇಪ್ ಕೊಟ್ಟು ಡೈಮಂಡ್ಗೆ ಹೋಲಿಕೆ ಮಾಡೋ ಹಾಗೆ ಇಟ್ಟಿರೋ ಹರಳುಗಳು. ಇದು ಆಸ್ಟ್ರಿಯಾದ ವ್ಯಾಂಟೆನ್ಸ್ನಲ್ಲಿರುವ ಒಂದು ಅನುಭವಿ ಕಲಾ ವಸ್ತು ಸಂಗ್ರಹಾಲಯ. ಇಲ್ಲಿ ನೋಡಿ, ಇದು ಬರೀ ಗಾಜುಗಳನ್ನು ಕತ್ತರಿಸಿ ವಜ್ರದ ಥರ ಶೇಪ್ ಕೊಟ್ಟಿದ್ದಾರೆ ಮತ್ತು ವಜ್ರದ ಕ್ವಾಲಿಟಿನೇ ಕಾಣಿಸುತ್ತೆ ನೋಡಲಿಕ್ಕೆ. ಇದನ್ನು ಚೇಂಬರ್ಸ್ ಆಫ್ ಕಾಮರ್ಸ್ನವರು 1995ರಲ್ಲಿ ಸ್ವರೋಸ್ಕಿಯ 100ನೇ ವರ್ಷದ ಅಂದರೆ 100ನೇ ವರ್ಷದ ವಾರ್ಷಿಕೋತ್ಸವದ ನೆನಪಿಗಾಗಿ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇದನ್ನೆಲ್ಲ ವಿನ್ಯಾಸ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಿಗೆ ಸ್ಟೇಜ್ ಪ್ರೋಗ್ರಾಮ್ಗೆ ಇವರು ಕಾಸ್ಟ್ಯೂಮ್ಸ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಒಂದು ರೂಮ್ ಅಂತೂ ತುಂಬ ಕತ್ಲೆ ಇತ್ತು. ಅಲ್ಲೆಲ್ಲ ಈ ಥರ ಡೈಮಂಡ್ಸ್ ಆಕೃತಿನಲ್ಲಿ ಹೊಳಪಿಂದ ಕೂಡಿರೋ ಹರಳುಗಳನ್ನ ನೇತಾಕಿದ್ದಾರೆ. ಅಲ್ಲಿ ಹೋದ ತಕ್ಷಣ ನಮಗೆ ಯಾವುದೋ ಒಂದು ಲೋಕಕ್ಕೆ ಹೋಗಿದ್ದೀವಿ, ನಾವು ಭೂಮಿ ಮೇಲೇ ಇಲ್ಲ ಅನ್ನೋವಷ್ಟು ಫೀಲಿಂಗ್ ಬರ್ತಾಯಿತ್ತು.
ಈ ಎಕ್ಸಿಬಿಷನ್ನಲ್ಲಿ ಕೆಲವು ಕಡೆ ಕತ್ತಲೆ, ಬೆಳಕು, ಮ್ಯೂಸಿಕ್ಕು ಇವೆಲ್ಲವೂ ಸೇರಿಕೊಂಡು ಅದ್ಭುತ ಲೋಕನೇ ಸೃಷ್ಟಿ ಮಾಡಿದ್ದಾವೆ. ನಾನಿಲ್ಲೆಲ್ಲ ತೋರಿಸ್ತಿರೋದು ಸಣ್ಣ ಸಣ್ಣ ಜಲಕ್ಕಷ್ಟೇ. ಇದು ನೋಡಲಿಕ್ಕೆ ಸುಮಾರು 2ರಿಂದ 3 ಗಂಟೆ ಬೇಕಾಯಿತು. ಇದು ಸಣ್ಣ ಮಕ್ಕಳಲ್ಲಿ ಸುಮಾರು ಜನ ರೈಲು ಆಟ ಆಡಿರ್ತಾರೆ, ಅದನ್ನು ನೆನಪು ಮಾಡ್ತಾ ಇತ್ತು. ರೈಲಿನ ಆಟದ ಒಂದು ಸೆಟ್ಟು ಇರ್ತಾಯಿತ್ತು. ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ರೈಲನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಅದು ಸುರಂಗದೊಳಗೆ ಹೋಗಿ ಬೆಟ್ಟಗಳೊಳಗೆ ಹೋಗಿ ಕಾಡಿಂದ ಆಚೆ ಬರೋದು, ರೈಲ್ವೆ ಸ್ಟೇಷನ್ನಿಗೆ ಬಂದು ನಿಲ್ಲೋದು ಮಾಡ್ತಾಯಿತ್ತು. ಅದೇ ಥರ ಇಲ್ಲಿ ಒಂದು ಪ್ರತಿಕೃತಿ ಮಾಡಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಹೊಳೆಯುವ ಹರಳುಗಳನ್ನ ಜೋಡಿಸಿಟ್ಟು ಮಾಡಿದ್ದಾರೆ. ಇಲ್ಲಿದ್ದ ಎಲ್ಲ ಕ್ರಿಸ್ಟಲ್ಗಳನ್ನ ನೋಡಿದಾಗ ಗಾಜಿನ ತುಂಡುಗಳನ್ನ ಸರಿಯಾದ ಅಳತೆಯಲ್ಲಿ ಕಟ್ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು ಇಷ್ಟು ಚೆನ್ನಾಗಿ ಹೊಳೆಯೋ ರೀತಿ ಮಾಡ್ಬೋದು ಅನ್ನೋದು ಇಲ್ಲಿ ಬಂದು ನೋಡಿದಾಗ ಗೊತ್ತಾಗಿ ಆಶ್ಚರ್ಯ ಆಯಿತು. ಇವೆಲ್ಲ ಇವ್ರ ಕಂಪ್ನಿನಲ್ಲಿ ಮಾಡಿರೋ ಅಂತಹ ಆಭರಣಗಳು ಮತ್ತು ಕೆಲವರು ಸೆಲೆಬ್ರಿಟಿಗಳು ತೊಟ್ಕೊಂಡಿರೋ ಆಭರಣಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ.
ಎಲ್ಲ ನೋಡಿ ಕೊನೆಯ ವಿಭಾಗಕ್ಕೆ ಬಂದಾಗ ಇಲ್ಲಿ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. ಒಳ್ಳೊಳ್ಳೆ ಡಿಸೈನ್ನ ಆಭರಣಗಳಿದೆ. ಕಡಿಮೆ ರೇಟ್ನಿಂದ ಜಾಸ್ತಿ ರೇಟಿನ ತನಕನೂ ಇದ್ದಾವೆ. ಬೇಕಾದನ್ನು ಕೊಂಡ್ಕೋಬೋದು. ಕೊನೆಯಲ್ಲಿ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಆಸ್ಟ್ರಿಯಾದ ಇನ್ಸ್ಬರ್ಗ್ನಲ್ಲಿರೋ ಸ್ವರೋಸ್ಕಿ ಕ್ರಿಸ್ಟಲ್ ವರ್ಲ್ಡ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಆಭರಣ ಪ್ರಿಯರಂತೂ ವಿಸಿಟ್ ಮಾಡಲೇಬೇಕಾದಂತಹ ಜಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ತೆ.